ಈ ದಿನದ ವಿಡಿಯೋದಲ್ಲಿ ನಾವು ಹೂವಿ ನಾಟಕದ ದೃಶ್ಯ 8 ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಇದನ್ನು ಬರೆದವರು ಎಚ್.ಎಸ್. ವೆಂಕಟೇಶಮೂರ್ತಿ ಅವರು. ಇದು ICSE 9th ಮತ್ತೆ 10th ಕನ್ನಡ ಅವರಿಗೆ ಈ ಪುಸ್ತಕ ಇದೆ, ಹೂವಿ ಅಂತ. ಈಗ ನೋಡೋಣ ದೃಶ್ಯ 8. ಸೊ ನನಗೆ ಈ ಪುಸ್ತಕ ಸಿಕ್ಕಿದಾದ್ಮೇಲೆ ಸೊ ನನಗೆ ಕಂಫರ್ಟ್ ಆಗಿದೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಓಕೆ, ಇದಕ್ಕಿಂತ ಮುಂಚೆ ಏನಾಗಿದೆ ಅಂದ್ರೆ ದೃಶ್ಯ 7ರವರೆಗೆ ಏನಾಗಿದೆ ಅಂತ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ. ಆದ್ರೆ ಸೆಮಿಸ್ಟರ್ 2 ಸಿಲೆಬಸ್ಗೆ 8ರಿಂದ 14ರವರೆಗೆ ಇದೆ ನಿಮ್ಗೆ. ಸೊ 7ರವರೆಗೆ ಏನಾಗಿತ್ತು ಅಂದ್ರೆ ಅವರು ಹೂವಿನ ಮರ ಆಗಿ ಅವರ ಅಕ್ಕ ಹೂವನ್ನೆಲ್ಲ ಮಾರಿ ಮತ್ತೆ ಹೊನ್ನನಿಗೆ ಸೀಕ್ರೆಟ್ ಗೊತ್ತಾಗುತ್ತೆ, ಹೂವಿ ಮರ ಆಗ್ತಾಳೆ ಅಂತ. ಮತ್ತೆ ಹೊನ್ನ ಹೂವಿನ ಮದುವೆ ಮಾಡ್ಕೊತಾನೆ. ಸೊ ಇಲ್ಲಿವರೆಗೂ ದೃಶ್ಯ 7ರವರೆಗೆ ಇಷ್ಟವರೆಗೂ ಇದೆ. ಮತ್ತೆ ಇದನ್ನ ಮೂವಿ ತರ ಕೂಡ ಮಾಡಿದ್ದಾರೆ. ಈ ನಿಮ್ಗಿದೆ ಅಲ್ಲ ಈ ಹೂವಿ, ಇದನ್ನ ಗಿರೀಶ್ ಕಾರ್ನಾಡ್ ಅವರು ಸ್ವಲ್ಪ ಒಂದಷ್ಟು ಸ್ಟೋರಿ ಸ್ಲೈಟ್ ಆಗಿ ಚೇಂಜ್ ಆಗಿದೆ, ಆದ್ರೆ ಪರವಾಗಿಲ್ಲ, ನಿಮ್ಗೆ ಆದ್ರೆ ನೋಡ್ಬೋದು. ಬಟ್ ಇವನ್ ದನ್ ಇಟ್ಸ್ ಫೈನ್. ಅದರ ಮೂವಿ ಹೆಸರು ಬಂದು ಚೆಲುವಿ ಅಂತ. ಓಕೆ, ಅದು ಒಂದು 60s ಅಲ್ಲ 70s ಅಲ್ಲ ಮಾಡಿರೋ ಮೂವಿ. ಸೊ ಎಲ್ಲ ಸ್ವಲ್ಪ ಪಿಕ್ಚರ್ ಎಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇವನ್ ದೆನ್ ಇಟ್ಸ್ ನೈಸ್. ಅದರ ಜೊತೆ ಇನ್ನು ಹಿಂದಿನಲ್ಲೂ ಕೂಡ ಸೇಮ್ ಅದೇ ಮೂವಿನೇ ಹಿಂದಿ ಇದ್ರಲ್ಲೇ ತೆಗ್ದಿದ್ದಾರೆ. ಇಂಗ್ಲಿಷ್ ಸಬ್ ಟೈಟಲ್ಸ್ ಹಾಕಿ ಗಿರೀಶ್ ಕಾರ್ನಾಡ್ ಅವರ ಡೈರೆಕ್ಷನ್ ಅಲ್ಲಿ ತೆಗ್ದಿದ್ದಾರೆ. ಸೊ ಈಗ ನಾವು ದೃಶ್ಯ 8 ಇದ್ರಲ್ಲಿ ಏನಿದೆ ಅಂತ ನೋಡೋಣ. ಆ ಟಾಪಿಕ್ ಬಿಟ್ಬಿಟ್ಟು ರಾತ್ರಿ ದೀಪಾಲಂಕೃತವಾದ ಸಜ್ಜೆ ಮನೆ. ಸೊ ಸಜ್ಜೆ ಮನೆ ಅಂದ್ರೆ ಒಂದು ಬೆಡ್ರೂಮ್ ತರ. ಸೊ ರಾತ್ರಿ ನೈಟು ದೀಪಾಲಂಕೃತವಾದ ಸಜ್ಜೆ ಮನೆ, ದೀಪಗಳಿಂದ ಅಲಂಕೃತವಾದ. ದೀಪಾಲಂಕೃತ ಅಂದ್ರೆ ದೀಪಗಳಿಂದ ಅಲಂಕೃತವಾಗಿ, ದೀಪಗಳಿಂದ ಅಲಂಕಾರ ಮಾಡಿ ಒಂದು ರೂಮನ್ನ ತಯಾರು ಮಾಡಿರ್ತಾರೆ. ನಗುತ್ತಾ ಹೊನ್ನ ಮತ್ತೆ ಹೂವಿ ಸಜ್ಜೆ ಮನೆಯನ್ನು ಪ್ರವೇಶಿಸುತ್ತಾರೆ. ಸೊ ಹೊನ್ನ ಮತ್ತೆ ಹೂವಿ ಹೊಸದಾಗಿ ಮದ್ವೆ ಆಗಿರುತ್ತೆ, ಅವ್ರು ನಕ್ಕೊಂಡು ಈ ಸಜ್ಜೆ ಮನೆ ಒಳಗಡೆ ಬರ್ತಾರೆ. ಸೊ a room is arranged with all lights, colorful lights, and Huvi and Honna will enter the room. So here their conversation. ಹೊನ್ನ ಏನ್ ಹೇಳ್ತಾನೆ, ಆಕಾಶದಲ್ಲಿ ಚಂದ್ರಮ್ಮ, ಭೂಮಿಯಲ್ಲಿ ಹೂವಮ್ಮ, ಮೇಲೆ ನೋಡೆ ಹೂವಿ. ಸೊ ಆಕಾಶದಲ್ಲಿ ಚಂದ್ರ ಇದ್ದಾನೆ, ಭೂಮಿಲಿ ಚಂದ್ರ ಹೇಗಿದ್ದಾನೆ, ಆಕಾಶಕ್ಕೆ ಎಷ್ಟು ಆ ಸೌಂದರ್ಯ ಕೊಡ್ತಾನೋ ಚಂದ್ರ, ಅದೇ ರೀತಿ ಭೂಮಿನಲ್ಲಿ ನೀನು ಹೂವಮ್ಮ ಇದ್ದೀಯಾ, ನೀನು ಅದೇ ರೀತಿ ಭೂಮಿಗೆ ನೀನು ಒಂದು ಸೌಂದರ್ಯನ ಕೊಡ್ತೀಯಾ, ನೀನು ಒಂದು ಕಳೆ. ಮೇಲೆ ನೋಡೆ ಹೂವಿ, ಮೇಲೆ ನೋಡು ಹೂವಿ, ಮೇಲೆ ನೋಡು ಚಂದ್ರನ್ ನೋಡು ಅಂತ ಹೇಳ್ತಾ ಇದ್ದಾನೆ ಹೊನ್ನ. ಸೊ ಹೊನ್ನ ಈಸ್ ಟೆಲ್ಲಿಂಗ್ in sky there is moon, so earth you are there, huvamma, you are the moon for the earth, you are like moon for the earth, so you are so beautiful, he is telling. So ಮೇಲೆ ನೋಡಿ ಹೂವಿ, look up ಹೂವಿ, ಚಂದ್ರ ನಿನ್ನ ಹಾಗೆ ಮುಗಿಲು ಮುಸುಕು ಹಾಕಿಕೊಂಡಿದ್ದಾನ, ಅವನಿಗೆ ಇಲ್ಲದ ಮುಸುಕು ನಿನಗ್ಯಾಕೆ ಅಂತ ಮುಸುಕು ಎಳೆಯುತ್ತಾನೆ. ಸೊ ಚಂದ್ರ ನಿನ್ನ ಹಾಗೆ ಮುಗಿಲು ಅಂದ್ರೆ ಕ್ಲೌಡ್ಸ್, ಮೋಡನ ಮುಸ್ಕಾಕೊಂಡಿದ್ದಾನ? ಇಲ್ಲ, ಮೋಡ ಮುಸ್ಕಾಕೊಂಡಿಲ್ಲ. ಚಂದ್ರ ಅವತ್ತು ಫುಲ್ ಬ್ರೈಟ್ ಆಗಿರುತ್ತೆ. ಮುಸ್ಕಾಕೊಂಡಿದ್ದಾನ ನೋಡು ಅಲ್ಲಿ, ಅವನಿಗೆ ಇಲ್ಲದ ಮುಸುಕು ನಿನ್ಗ್ಯಾಕೆ? ಅವನಿಗೆ ಮುಸ್ಕಿಲ್ಲ. ಮುಸುಕು ಅಂದ್ರೆ ಒಂದು ಪರದೆ, ಅವನೇನು ಪರದೆ ಹಾಕೊಂಡಿಲ್ಲ ನೋಡು, ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಎಷ್ಟು ಚೆನ್ನಾಗಿ ಹೊಳಿತಾ ಇದ್ದಾನೆ, ನಿನ್ಗ್ಯಾಕೆ ಅಂತ ಹೊನ್ನಿ ಮುಸ್ಕಾಕೊಂಡಿರ್ತಾಳೆ. ಮುಸುಕು ಅಂದ್ರೆ ಒಂದು ಪರದೆ, ಒಂದು ರೀತಿ ಬಟ್ಟೆ ಫೇಸ್ ಮೇಲೆ ಹಾಕೊಂಡಿರೋದು, ಮುಖದ ಮೇಲೆ. ಸೊ ಘೂಂಘಟ್ ಅಂತಾರಲ್ಲ ಆ ರೀತಿ. ಸೊ ಫೇಸ್ ಮೇಲೆ ಹಾಕೊಂಡಿರೋ ಆ ಬಟ್ಟೆನ ತೆಗಿತಾನೆ ಹೊನ್ನ. ಸೊ ಹೊನ್ನ will tell, see, look at moon, he is not having any like what you say, okay, any cloth on his face, he has not covered his face, like not like mask, okay, just full face covering. And when he only doesn't have, why you need this face covering, and he will just remove that cloth. ಹೂವಿ, ಛೀ, ಬಿಟ್ಟಗಣ್ಣು ಬಿಟ್ಟುಕೊಂಡು ಕೂತಿರೋ ಎಷ್ಟೊಂದು ದೀಪ. ಸೊ ಹೂವಿ ಹೇಳ್ತಾಳೆ, ಚೀ, ಬಿಟ್ಟ ಕಣ್ಣುಗಳು ಬಿಟ್ಕೊಂಡಂಗೆ ಕೂತ್ಕೊಂಡಿರೋ ಎಷ್ಟೊಂದು ದೀಪ ಇದೆಯಪ್ಪ, ಅಲ್ಲಿ ಫುಲ್ ದೀಪ ಹಚ್ಚಿರ್ತಾರಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ. ಸೊ ಹೂವಿ will say, these
lights are like they are sitting with open eyes, and so many lights are there. Then ಹೊನ್ನ ನಕ್ಕು, ನಿನ್ನ ರೂಪ ನೋಡೋಕೆ 2 ಕಣ್ಣು ಸಾಲದು ಅಂತ. ಹೂವಿ, ಹಕ್ಕಿ ತುಪ್ಪಳದ ಹಾಸಿಗೆ ಕೂಡ ಎಷ್ಟೊಂದು ಕಠಿಣ ಅನಿಸ್ತಾ ಇದೆ. ಈ ಗಟ್ಟಿ ಹಾಸಿಗೆ ಮೇಲೆ ಮಲಗಿದ್ರೆ ನಿದ್ದೆ ಬಂದಿತಾ ನಿನ್ಗೆ? ಸೊ ಹೊನ್ನ ಏನ್ ಹೇಳ್ತಾನಂದ್ರೆ ನಕ್ಕೊಂಡು, ಈ ಇಷ್ಟೊಂದು ದೀಪ ಎಲ್ಲ ನಿನ್ನ ರೂಪ, ನಿನ್ನನ್ನು ನೋಡೋದಕ್ಕೆ 2 ಕಣ್ಣು ಸಾಲದಿಲ್ಲ ಅಂತ ಈ ದೀಪಗಳನ್ನೆಲ್ಲ ಹಚ್ಚಿದ್ದಾರೆ ಹೂವಿ. ಮತ್ತೆ ಇನ್ನೊಂದು ಹೇಳ್ತಾನೆ, ಹಕ್ಕಿ ತುಪ್ಪಳದ ಹಾಸಿಗೆ ಕೂಡ ಎಷ್ಟೊಂದು ಕಠಿಣ ಅನಿಸ್ತಾ ಇದೆ. ಅಂದ್ರೆ ಹಾಸಿಗೆ ಬೆಡ್ ಇರುತ್ತಲ್ಲ, ಅದು ಹಕ್ಕಿ ತುಪ್ಪಳದಿಂದ, ಅಂದ್ರೆ ಹಕ್ಕಿಯ ಸಣ್ಣ ಸಣ್ಣ ರೆಕ್ಕೆ ಇರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಹಕ್ಕಿ ಸಣ್ಣ ಸಣ್ಣ ರೆಕ್ಕೆಗಳು ಮುಟ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅದರಿಂದ ಮಾಡಿರೋ ಈ ಹಾಸಿಗೆ ಕೂಡ ಕಠಿಣ, ಅಂದ್ರೆ ತುಂಬಾ ಗಟ್ಟಿ ಅನಿಸ್ತಾ ಇದೆ. ಈ ಗಟ್ಟಿಗೆ ಹಾಸಿಗೆ ಮೇಲೆ ಮಲಗಿದ್ರೆ ನಿಂಗೆ ನಿದ್ದೆ ಬರುತ್ತಾ? ಈ ರೀತಿ ಗಟ್ಟಿ ಇರೋ ಹಾಸಿಗೆ ಮೇಲೆ ಮಲಗಿದ್ರೆ, ಅದು ಸಾಫ್ಟ್ ಆಗಿದ್ರು, ಹಕ್ಕಿ ತುಪ್ಪಳ ಅಂದ್ರೆ ಸಾಫ್ಟ್ ಆಗೇ ಇರುತ್ತೆ, ಅದ್ರ ಮೇಲೆ ಮಲಗಿದ್ರು ನಿಂಗೆ ನಿದ್ದೆ ಬರುತ್ತಾ ಅಂತ ಹೊನ್ನ ಕೇಳ್ತಾ ಇದ್ದಾನೆ. ಸೊ ಹೊನ್ನ is asking, these lights are for these lights to see your beauty, because 2 eyes are not enough to see your beauty. And the bed which is made up of like tuppala andre fur of the birds, it's very hard. If you sleep on this, will you get sleep? He is asking. ಒಂದು ಕೆಲಸ ಮಾಡು, ಹೂವಿನ ಮರ ಆಗಿ ಹಾಸಿಗೆ ಮೇಲೆ ಬುಟ್ಟಿ ಬುಟ್ಟಿ ಹೂ ಸುರಿಸು. ನಾವು ಹೂವಿನ ಹಾಸಿಗೆ ಮೇಲೆ ಮಲ್ಗೋಣ. ಸೊ ಹೊನ್ನ ಏನ್ ಹೇಳ್ಬಿಟ್ಟ, ನೀನು ಹೂವಿನ ಮರ ಆಗ್ಬಿಡು, ಈ ಹಾಸಿಗೆ ಮೇಲೆ ಬುಟ್ಟಿ ಬುಟ್ಟಿ ತುಂಬಾ ಜಾಸ್ತಿ ಹೂ ಸುರಿಸ್ಬಿಡು, ಅದ್ರ ಮೇಲೆನೆ ಮಲ್ಕೊಂಡ್ಬಿಡೋಣ. ನಾವು ಹೂವಿನ ಹೊದಿಕೆ ಒದಿಯೋಣ, ಹೂವಿನ ರಗ್ಗ ತರ ಅದನ್ನೇ ಒದ್ಕೊಳ್ಳೋಣ. ಹೂವಿನ ದಿಂಬಿನ ಮೇಲೆ ಹೂವಿನಂತ ಕೆನ್ನೆ ಇಟ್ಟು ಜೋಡಿ ಹೂವಿನ ಹಾಗೆ ಮಲ್ಗೋಣ. ಸೊ ಹೆಂಗೋ ಎಲ್ಲಾ ಹೂವಿದೆ, ದಿಂಬು ಕೂಡ ಹೂವೆ, ತಲೆದಿಂಬು ಕೂಡ ಹೂವೆ, ಆಮೇಲೆ ಹೂವಿನಂತ ಕೆನ್ನೆ ನಿನ್ನದು ತುಂಬಾ ಸಾಫ್ಟ್ ಆಗಿರೋ ಚೀಕ್, ಅದನ್ನ ಇಟ್ಬಿಟ್ಟು ನಾವಿಬ್ರು ಜೋಡಿ ಹೂವಿನ ಹಾಗೆ ಮಲ್ಕೊಂಡು ನಿದ್ದೆ ಮಾಡೋಣ ಅಂತ ಹೊನ್ನ ಹೇಳ್ತಾ ಇದ್ದಾನೆ. ಸೊ ವಾಟ್ ಹೊನ್ನ ಇಸ್ ಟೆಲ್ಲಿಂಗ್, ಯು ಡೂ ಒನ್ ಥಿಂಗ್, ಯು ಬಿಕಮ್ ಎ ಫ್ಲವರ್ ಟ್ರೀ, ಓಕೆ, and pour baskets of flowers, okay, many baskets, okay, you pour the flowers and we'll sleep on that, okay, that flowers will be bed for us, and that will be a blanket, that will be a pillow, okay, we both will sleep on this flower bed. ಹೂ ಹೇಳ್ತಾರೆ, ಇದೇನು ಚೇಷ್ಟೆ ನಿಮ್ಮದು, ನಾನು ಮರ ಆಗೋದಾ, ಮನುಷ್ಯರ ಮರ ಆಗೋದು ಶಕ್ಯನಾ? ಸೊ ಹೂವೇ ಹೇಳ್ತಾಳೆ, ಎಂತ ತುಂಟಾಪ ನೀವು, ಎಂತ ತುಂಟಾಟ ಚೇಷ್ಟೆ ನೀವು, ಮರ ಆಗೋದಾ, ಮನುಷ್ಯರು ಯಾರಾದ್ರೂ ಮರ ಆಗ್ತಾರಾ? ಅದು ಸಾಧ್ಯನಾ? ಶಕ್ಯನಾ ಅಂದ್ರೆ ಅದು ಸಾಧ್ಯನಾ ಅಂತ. ಸೊ ಹೂವೇ ಇಸ್ ಟೆಲ್ಲಿಂಗ್, ಯು ಆರ್ ಸೋ ಮಿಸ್ಚೀವಿಯಸ್, ವಾಟ್ ಡು ಯು ಥಿಂಕ್, ಹೌ ಅ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿಕಮ್ ಅ ಟ್ರೀ? ಈಸ್ ಇಟ್ ಪಾಸಿಬಲ್? ಹೊನ್ನ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದು ನಾನು ಹಾಲು ಕುಡಿದದ್ದು ಯಾರು ನೋಡೇ ಇಲ್ಲ ಅಂದ್ಕೊಳ್ಳುತ್ತೆ. ಸೊ ಹೊನ್ನ ಹೇಳ್ತಾನೆ, ಬೆಕ್ಕು ಹಾಲು ಕುಡಿಯೋವಾಗ ಕಣ್ಣು ಮುಚ್ಕೊಂಡು ಕುಡಿಯುತ್ತೆ. ಸೊ ಅದು ಮಾತ್ರ ಕಣ್ಣು ಮುಚ್ಕೊಂಡು ಕುಡಿದ್ಬಿಟ್ಟು ಬೇರೆ ಯಾರು ನಾನು ನೋಡಿಲ್ಲ, ನಾನು ಕಣ್ಣು ಮುಚ್ಕೊಂಡು ಹಾಲು ಕುಡ್ದೆ ಅಂತ ಅನ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊನ್ನ ಇಸ್ ಟೆಲ್ಲಿಂಗ್, ಇಫ್ ಕ್ಯಾಟ್ ಈಸ್ ಡ್ರಿಂಕಿಂಗ್ ಮಿಲ್ಕ್ ವಿತ್ ಕ್ಲೋಸ್ಡ್ ಐಸ್ and it will think that nobody is watching me because it's closing its eyes. Then ಹೂವಿ ಹೇಳ್ತಾಳೆ, ಏನು ಹೇಳ್ತಿದ್ದೀರಾ ನೀವು, ವಾಟ್ ಆರ್ ಯು ಟೆಲ್ಲಿಂಗ್ ಹೊನ್ನ? ಸೊ ಹೊನ್ನ ವಿಲ್ ಟೆಲ್, ಪುಟ್ಟಕ್ಕ ಹಿತ್ಲಲ್ಲಿ ನಿನ್ನ ತಲೆ ಮೇಲೆ ನೀರು ಸುರುವಿದ್ದು, ನೀನು ಹೂವಿನ ಮರ ಆದದ್ದು, ಮತ್ತೆ ಅವಳು ನಿನ್ನ ತಲೆ ಮೇಲೆ ಇನ್ನೊಂದು ಕೂಡ ನೀರು ಸುರಿದದ್ದು, ನೀನು ಮತ್ತೆ ಹೂವಿ ಆದದ್ದು ನಾನು ನೋಡಿಲ್ಲ ಅನ್ಕೊಂಡಿಯಾ? ಸೊ ಹೊನ್ನ ಹೇಳ್ತಾನೆ, ಪುಟ್ಟಕ್ಕ ಅಂದ್ರೆ ನಿನ್ನ ಅಕ್ಕ, ಹೂವಿನ ಅಕ್ಕ ಪುಟ್ಟಿ ಅಲ್ವಾ, ಹೂವಿನ ಅಕ್ಕ ಪುಟ್ಟಿ ಹಿತ್ಲಲ್ಲಿ ಅಂದ್ರೆ ಗಾರ್ಡನ್ ಅಲ್ಲಿ ನಿನ್ ತಲೆ ಮೇಲೆ ನೀರು ಸುರಿತಾ ಇದ್ದಿದ್ದು, ಅವಾಗ ನೀನು ಹೂವಿನ ಮರ ಆದದ್ದು, ಮತ್ತೆ ಇನ್ನೊಂದು ಬಿಂದಿಗೆ ನೀರ್ ಹಾಕಿದ್ಮೇಲೆ ಮತ್ತೆ ನೀನು ಮನುಷ್ಯಳಾಗಿದ್ದು, ಅದನ್ನೆಲ್ಲ ನಾನು ನೋಡಿಲ್ಲ ಅನ್ಕೊಂಡ್ಯಾ ಅಂತ ಹೊನ್ನ ಹೇಳ್ತಾ ಇದ್ದೀನಿ. ಸೊ ಹೊನ್ನ ಇಸ್ ಟೆಲ್ಲಿಂಗ್, see your sister, no, elder sister, in the garden she poured a like pot full of water and then you became a flower tree, and again she poured a pot full of water and you became hoovi, human. You think I don't know all this? ಹೂವಿ, ಶಿವ, ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಾ? ನಿಮ್ಗೆಲ್ಲ ಗೊತ್ತಿದೆ, ಯು ನೋ ಎವ್ರಿಥಿಂಗ್. ಹೊನ್ನ, ಗೊತ್ತಿದ್ದೆ, ಮತ್ತೆ ಈ ಚಿತ್ತಾರದ ಗೊಂಬೆ ಕೈ ಹಿಡ್ದಿದ್ದು. ಹೂವಿ, ಹೂವು ಅಂದ್ರೆ ನಂಗೆ ಜೀವ.
ಸೊ ಗೊತ್ತಿದ್ದೆ ನಾನು ಮದುವೆ ಮಾಡ್ಕೊಂಡಿದ್ದು, ಹೂವಿ ಮತ್ತೆ ನೀನ್ ಕೊಡೋ ಆ ಹೂವು ಅಂದ್ರೆ ನನ್ಗೆ ತುಂಬಾ ಇಷ್ಟ, ನನಗೆ ಜೀವ, ನನ್ನ ಪ್ರಾಣ ಅಂತ ಹೇಳ್ತಾನೆ. ಸೊ ಹೊನ್ನ ಇಸ್ ಟೆಲಿಂಗ್, ಐ ನೋ ಆಲ್ ದೀಸ್ ಥಿಂಗ್ಸ್, ಸೊ ಬೈ ನೋಯಿಂಗ್ ಓನ್ಲಿ ಐ ಮ್ಯಾರಿಡ್. ಸೊ ಚಿತ್ತಾರದ ಗೊಂಬೆ ಅಂದ್ರೆ ಒಂದು ಬ್ಯೂಟಿಫುಲ್ ಡಾಲ್ ಅಂತ. ಸೊ ಹೂವಿ, ಯು ಅಂಡ್ ದ ಫ್ಲವರ್ ಬೋತ್ ಐ ಲವ್ ದೆಮ್ ಲೈಕ್ ಎನಿಥಿಂಗ್ ಅಂತ ಹೇಳ್ತಾ ಇದ್ದಾನೆ ಹೊನ್ನ. ನಿನ್ನ ದಮ್ಮಯ್ಯ ಕಣೆ ಹೂವಿನ ಮರ ಆಗು, ರಾಶಿ ರಾಶಿ ಹೂ ಕೊಡು, ಪುಟ್ಟಕ್ಕನಿಗಾಗಿ ದಿನ ಮರ ಆಗ್ತಾ ಇದ್ದೋಳು, ಕೈ ಹಿಡಿದ ಗಂಡನಿಗಾಗಿ ಒಂದು ದಿನ ಮರ ಆಗ್ಲಾರಿಯಾ? ಇಷ್ಟೇನಾ ನನ್ನ ಮೇಲಿನ ನಿನ್ನ ಪ್ರೀತಿ? ಸೊ ನಿನ್ ದಮ್ಮಯ್ಯ ಅಂತೀನಿ, ಹೂವಿನ ಮರ ಆಗು, ಪುಟ್ಟಕ್ ರಾಶಿ ರಾಶಿ ಹೂವನ ಕೊಡು, ಪುಟ್ಟಕ್ಕನಿಗೆ ಅಂದ್ರೆ ನಿಮ್ಮ ಅಕ್ಕನಿಗೆ ಮರ ಆಗ್ತಿದ್ದೋಳು, ನಿನ್ನ ಗಂಡನ್ಗೋಸ್ಕರ ಮರ ಆಗಲ್ವಾ ನೀವು? ನಿನ್ಗಷ್ಟೇನಾ ನನ್ನ ಮೇಲೆ ಪ್ರೀತಿ ಇರೋದು ಅಂತ ಹೊನ್ನ ಹೇಳ್ದ. ಸೊ ಹೊನ್ನ is telling, please become flower tree and pour heap of flowers. You used to become flower tree for your sister, you can't become for your husband. Is this the this is what you like your love for me? ಹೊನ್ನ is asking. ಹೂವಿಗೆ ಒಂಥರ ಆಗುತ್ತೆ ಈ ರೀತಿ ಹೇಳಿದಾಗ. ಹೂವಿನ ಮರ ಆಗಿ ಆಗಿ ನನ್ನ ಜೀವ ಸೋತು ಹೋಗಿದೆ, ಮರ ಸೀಳಿ ಮೈ ಬರೋದು, ಮೈ ಸೀಳಿ ಮರ ಬರೋದು ಅಂದ್ರೆ ಹುಡುಗಾಟದ ಮಾತಾ? ನಿಮಗೋಸ್ಕರ ಇದೊಂದು ಸಾರಿ ಮರ ಆಗ್ತೀನಿ. ಹೂವಿ ಹೇಳ್ತಾಳೆ, ಮರ ಆಗಿ ಆಗಿ ನನ್ನ ಜೀವ ನನ್ಗೆ ತುಂಬಾ ಸಾಕಾಗ್ಬಿಟ್ಟಿದೆ. ಮರ ಸೀಳಿ ಮೈ ಬರೋದು ಅಂದ್ರೆ ಹ್ಯೂಮನ್ ಆಗೋದು, ಮತ್ತೆ ಮೈಯನ್ನ ಸೀಳಿ ಮರ ಅದ್ರೊಳಗಿಂದ ಬರೋದು, ಇದೇನು ಹುಡುಗಾಟದ ಮಾತ? ಮಕ್ಕಳಾಡೋ ಆಟನ ಇದು? ನಿಮ್ಗೋಸ್ಕರ ಒಂದ್ಸಲ ಮಾತ್ರ ಆಗ್ತೀನಿ ನಾನು. ಯಾಕೆ ಮರ ಆಗ್ತಾ ಇದ್ಲು ಪಾಪ? ಅವರಿಗೆ ದುಡ್ಡು ಇರ್ಲಿಲ್ಲ, ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಮರ ಆಗಿ ಹೂವು ಕೊಡ್ತಾ ಇದ್ಲು. ಅವರ ಅಕ್ಕ ಹೂವನ್ನೆಲ್ಲ ಮಾರ್ಬಿಟ್ಟು ದುಡ್ಡು ತಗೊಂಬಂದು ಅವ್ರ ಜೀವನ ಸಾಗಿಸ್ತಾ ಇತ್ತು. ಆದ್ರೆ ಈಗ ಎಲ್ಲ ಇದೆ ಅಲ್ಲ, ಆದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ನನ್ಗೆ ಅಂತ ಹೇಳ್ತಾ ಇದ್ದಾಳೆ ಹೂವಿ. So what Hoovi is telling, by becoming that flower tree, I have lost in my life. Okay, ಮರ ಸೀಳಿ ಮೈ ಬರೋದು ಅಂದ್ರೆ ಬಾಡಿ ಎಮರ್ಜಿಂಗ್ ಔಟ್ ಆಫ್ ದ ಟ್ರೀ, ಟೇರಿಂಗ್ ದ ಟ್ರೀ, ಅಂಡ್ ಮೈ ಸೀಳಿ ಮರ ಬರೋದು. ಮೈ ಸೀಳಿ ಮರ ಬರೋದು ಅಂದ್ರೆ ಟ್ರೀ ಎಮರ್ಜಿಂಗ್ ಔಟ್ ಆಫ್ ದಿಸ್ ಬಾಡಿ ಬೈ ಟೇರಿಂಗ್. Okay, is not a child's play, but for your sake, only one time I'm going to become the flower tree. ಗಂಡನ ಮುಖ ಬೊಗಸೆಯಲ್ಲಿ ಹಿಡಿದು, ಗಂಡನ ಮುಖನ ಬೊಗಸೆ ಕೈಯಲ್ಲಿ ಹಿಡ್ಕೊಂಡು, ತನ್ನ ಪಾಮಲ್ಲಿ ಗಂಡನ ಮುಖ ನಿಡ್ಕೊಂಡು ಹೇಳ್ತಾ ಇದ್ದಾಳೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾ ಇದ್ದಾಳೆ, ಇನ್ನೊಮ್ಮೆ ಆಗು ಅನ್ಬಾರ್ದು, ಇನ್ನೊಂದ್ಸಲ ಆಗು ಅಂತ ಹೇಳ್ಬಾರ್ದು. ಡೋಂಟ್ ಆಸ್ಕ್ ಮಿ ಟು ರಿಪೀಟ್ ಟು ಬಿಕಮ್ ದಿಸ್ ಫ್ಲವರ್ ಟ್ರೀ ಅಗೇನ್. ಆಲಾಪ ಶುರು ಆಗುತ್ತೆ, ಹಾಡು ಪ್ರಾರಂಭ. ಸೊ ಆಲಾಪ ಶುರು ಆಗಿ ಅಂದ್ರೆ ಒಂಥರ ಮ್ಯೂಸಿಕ್ ಸ್ಟಾರ್ಟ್ ಆಗಿ ಒಂದು ಹಾಡು ಸ್ಟಾರ್ಟ್ ಆಗುತ್ತೆ. ಹೊನ್ನ ನೀರು ಸುರಿಯುತ್ತಿದ್ದಂತೆ ಹೂವಿ ಪರಿಭ್ರಮಿಸುತ್ತಾ, ಸೊ ಹೊನ್ನ ನೀರು ಸುರಿತಾನೆ, ಆಗ ಹೂವಿ ಪರಿಭ್ರಮಿಸುತ್ತಾ ಅಂದ್ರೆ ಹಿಂಗೊಂಥರ ರೌಂಡ್ ಹೊಡ್ಕೊಂಡು ಹಿಂಗೊಂಥರ ತಿರುಗ್ತಾ ಈ ನೆಕ್ಸ್ಟ್ ಬರೋ ಹಾಡು, ಅವಳು ಯಾವಾಗ ಹೂವಿನ ಮರ ಆಗ್ತಾಳೋ ಅವಾಗೆಲ್ಲ ಈ ಹಾಡು ಬರುತ್ತೆ. ಸೊ ಹೊನ್ನ ವಿಲ್ pour water on ಹೂವಿ, then ಹೂವಿ will start rotating with this song. ಒಡೆಯುತ್ತಿದೆ ಚಿಗುರು ಒಡಲಲ್ಲಿ, ಕೊಡಪಾನ ನೀರು ಸುರಿಯೆ, ಹೊರಚಾಚುತ್ತಾವೆ ಆಹಾ ರೆಂಬೆ, ಮೈ ತುಂಬ ಹಸಿರು ಮುರಿಯೆ, ಆಹಾ ಈಹೆ ಊಹು. ಸೊ ಈ ಹಾಡು ಅವಳು ಎವ್ರಿ ಟೈಮ್ ಫ್ಲವರ್ ಟ್ರೀ ಆದಾಗ ಇದು ಬರುತ್ತೆ. ಸೊ ಒಡಿತಿದ್ದೆ ಚಿಗುರು ಒಡಲಲ್ಲಿ ಅಂತ. ನಾನು ಇದನ್ನ ಮತ್ತೆ ಬಂದಾಗ ರಿಪೀಟ್ ಮಾಡಲ್ಲ, ನೀವು ಇದ್ರಲ್ಲಿ ಈ ದೃಶ್ಯದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿರೋದನ್ನ ಚೆನ್ನಾಗಿ ಕೇಳ್ಕೊಳ್ಳಿ. ಸೊ ಒಡಿತಿದೆ ಚಿಗುರು ಒಡಲಲ್ಲಿ ಅಂದ್ರೆ ಸ್ಪ್ರೌಟ್ ಆಗ್ತಾ ಇದೆ. ಈ ಒಡಲು ಅಂದ್ರೆ ಈ ದೇಹದಿಂದ ಚಿಗುರು ಒಡ್ಕೊಂಡು ಬರ್ತಾ ಇರುತ್ತೆ. ಸೊ ಅವಳು ಆ ಹಾಡ್ ಬರ್ತಾ ಇರುತ್ತೆ, ಅವಳಿಗೆ ತಿರುಗ್ತಾ ಅವಳ ದೇಹದಿಂದ ಚಿಗುರು ಬರ್ತಾ ಇರುತ್ತೆ, ಒಡಿತಾ ಇದೆ ಅಂದ್ರೆ ಸ್ಪ್ರೌಟಿಂಗ್ ಇನ್ ದ ಬಾಡಿ. ದ ಸ್ಮಾಲ್ ಲೀವ್ಸ್ ದೇ ವಿಲ್ ಸ್ಟಾರ್ಟ್ ಸ್ಪ್ರೌಟಿಂಗ್ ಫ್ರಮ್ ಹರ್ ಬಾಡಿ. ಕೊಡಪಾನ ನೀರು ಸುರಿಯೇ, ಇವು ಕೊಡಪಾನ ನೀರ್ನ ಹಾಕು. ಸೊ ಪೋರ್ ಅ ಪಾಟ್ ಫುಲ್ ಆಫ್ ವಾಟರ್. ಹೊರಚಾಚುತ್ತಾವೆ ಆಹಾ ರೆಂಬೆ. ಸೊ ರೆಂಬೆಗಳೆಲ್ಲ ಹೊರಕ್ಕೆ ಹಿಂಗೆ ಚಾಚ್ಕೊಂಡು ಬರ್ತಾವೆ. ಬ್ರಾಂಚಸ್ ವಿಲ್ ಅಂದ್ರೆ ದ ಶೂಟ್. Okay, they will shoot out of the body, they will emerge, branches will emerge out of this body. ಮೈ ತುಂಬ ಹಸಿರು ಮುರಿಯೇ. ಸೊ ಮೈಯನ್ನ ಮುರ್ಕೊಂಡು ಹಸಿರು ಮೈ ತುಂಬಾ ಬರ್ತವೆ. ಸೊ ದಿಸ್ ಬಾಡಿ ಫುಲ್ ಆಫ್ ಗ್ರೀನ್ ಲೀವ್ they will break the body and they will come
ದ ಗ್ರೀನ್ ಲೀವ್. ಆಹಾ, ಈಹಿ, ಊಹು ಅಂದ್ರೆ ಆ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾಳೆ. ಅವೆಲ್ಲ ಬರ್ತಾ ಇದೆ ಈಗ. ಓಕೆ, ಎಲೆಗಳು ಬರ್ತಾ ಇದೆ, ರೆಂಬೆಗಳು ಬರ್ತಾ ಇದೆ. ಅವಳು ಒಂದು ಮರವಾಗ್ತಾ ಇದ್ದಾಳೆ, ಹೂವಿನ ಮರವಾಗ್ತಾ ಇದ್ದಾಳೆ. ಒಂದು ಸುಂದರವಾದ ಹೂವಿನ ಮರ ಹಾಕ್ತಾ ಇದ್ದಾಳೆ. ಯಾರು? ಹೂವಿ. ಸೊ ಆಗ ಆಹಾ, ಹೀಹಿ, ಹೂಹು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅವಳಿಗೆ ಇದು ಒಂದು ರೀತಿ ಪೇನ್ ಆಗುತ್ತೆ. ಅದು ಹೇಳಿದಾಳಲ್ಲ ಆಲ್ರೆಡಿ. ಸೊ ಈ ರೀತಿ ಎಲ್ಲ ಆಗ್ತಾ ಇರೋದನ್ನ ಹೊನ್ನನ ತಂಗಿ ಬೆಳ್ಳಿ ಹೂವಿ ಮರವಾಗುವುದನ್ನ ಬಾಗಿಲ ಕಿಂಡಿಯಿಂದ ಕದ್ದು ನೋಡುತ್ತಾಳೆ. ಸೊ ಇಲ್ಲಿ ನೋಡ್ರಿ, ಇವಳು ತುಂಬಾ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ. ಹೊನ್ನನ ತಂಗಿ ಬೆಳ್ಳಿ ಹೂವಿ ಮರ ಆಗ್ತಾ ಇರೋದನ್ನ ಅವರ ಬಾಗಿಲ ಸಂದಿನಲ್ಲಿ ಕದ್ದು ನೋಡ್ತಾ ಇದ್ದಾಳೆ. ಸೊ ದಿಸ್ ಬೆಳ್ಳಿ ಇಸ್ ದ ರೈಟ್, ಶಿ ಇಸ್ ದ ಸಿಸ್ಟರ್ ಆಫ್ ಹೊನ್ನ. ಶಿ is peeping through the slightly open door. Okay, secretly she is watching all this. So this is scene 8. ನಿಮ್ಗೆ ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ.